ನನ್ನ ಅಮ್ಮನದು ಇದ್ದದ್ದೇ ಪ್ರತಿ ಕೂದಲೊಂದು ಮೊದಲು ಕಟ್ಟು ಮಾರೇದಿ ಬಾ ಡೈರೆಕ್ಟ್ ಅಲ್ಲಿ ಆಗ್ತೀಯಾ ಸರಿ ಹಾಗಾದ್ರೆ ಹೊರಡುದಾ ಇಲ್ಲಿ ಇಷ್ಟ ನಂಗೆ ಒಂಚೂರು ಮೇಕಪ್ ಮಾಡು ಗೈಸ್ ಸೊ ಎಲ್ಲರೂ ಸಹ ಹೇಗಿದ್ದೀರಾ? ನಾನು ನಿಮ್ಮ ಕೋಸ್ಟಲ್ ಹುಡುಗಿ ಆಶ್ರಿತಾ ಆಚಾರ್ಯ. ಸೊ ಇವತ್ತು ನನ್ನ ಫ್ರೆಂಡ್ ಇದೊಂದು ಎಂಗೇಜ್ಮೆಂಟ್ ಇತ್ತು, ಅಂದರೆ ಫ್ರೆಂಡ್ ಅಂದರೆ ಫ್ಯಾಮಿಲಿ ಫ್ರೆಂಡ್. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೇನೆ. ಸೊ ಅದರ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡೆ. ಸೊ ದಿಸ್ ಇಸ್ ಐ ಆಮ್ ವೇರಿಂಗ್. ನೈಟ್ ಹೊತ್ತಾದ್ರಿಂದ ಸಿಂಪಲ್ ಆಗಿ ವೇರ್ ಮಾಡುವ ಅಂತ ಅಂದ್ಕೊಂಡೆ. ಸೊ ಎಂಗೇಜ್ಮೆಂಟ್ ಇರೋದು ಕಾಪುವಲ್ಲಿ. ಸೊ ನಾನಿವಾಗ ಹೊರಡ್ತೇನೆ. ಗಂಟೆ 6:45 ಆಗಿದೆ. ಸೊ 7 ಕಾಲು ಆಗಿದ್ರೆ ಸಾಕು. ಸೊ ಬನ್ನಿ ಅಮ್ಮ, ಬಾಯ್ ಬಾಯ್. ಒಳ್ಳೆ ಅಲ್ಲವಾ, ಬೇರೆ ಹಾಕು, ಚೇಂಜ್ ಮಾಡು. ಎಂತ ಇದು ಒಳ್ಳೆಲ್ಲವಾ? ಎಂಗೇಜ್ಮೆಂಟ್ಗೆ ಇದಕ್ಕಿಂತ ಜಾಸ್ತಿ ಎಂತ ಆಗ್ತಾರೆ? ಇದು ಒಳ್ಳೆ ಅಲ್ಲವಾ, ಬೇರೆ ಹಾಕ, ಇದು ಚಂದ ಇಲ್ಲ. ಸರಿ ಗೈಸ್, ನನ್ನ ಅಮ್ಮನದು ಇದ್ದದ್ದೇ ಪ್ರತಿ ಸಲ ನಾನು ಎಂಥ ಔಟ್ಫಿಟ್ ಹಾಕಿದ್ರೆ ಸಹ ಇದೆಂತ ಇಷ್ಟು ಸಿಂಪಲ್ ಅಂಗಿ ಹಾಕಿದ್ದು, ಇದನ್ನು ಯಾರಾದರೂ ಹಾಕೊಂಡು ಹೋಗ್ತಾರಾ ಅಂತ ಅದನ್ನೇ ಹೇಳೋದು ಪ್ರತಿ ಸಲ. ನಾನು ಇದಕ್ಕಿಂತ ಜಾಸ್ತಿ ಎಂತ ಎಂಗೇಜ್ಮೆಂಟ್ಗೆ ರೆಡಿಯಾಗಿ ಹೋಗ್ತಾರೆ ಸರ್ ನೈಟ್ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಯಾವ ಅಂಗಿ ಹಾಕೋದು ಅಂತ ಗೊತ್ತಾಗ್ತಿಲ್ಲ, ಎಂತ ಮಾಡಿಸೋ ಗೊತ್ತಾಗ್ತಿಲ್ಲ. ಹೇಗೆ ನಾನು ಅಮ್ಮನ ಹತ್ರವೇ ನನಗೆ ಡ್ರೆಸ್ಅಪ್ ಮಾಡಲಿಕ್ಕೆ ಹೇಳಿದರೆ ಬೆಸ್ಟ್ ಅಲ್ಲ? ಯಾಕಂದರೆ ಆಗ ಯಾವ ರೀತಿಯ ಕಂಪ್ಲೇಂಟ್ಸ್ ಇರೋದಿಲ್ಲ. ಇದು ಯಾಕೆ ಹಾಕಿದ್ಯಾ, ಅದು ಯಾಕೆ ಹಾಕಿದ್ಯಾ ಅಂತ. ಯಾಕಂದ್ರೆ ಲಾಸ್ಟಿಗೆ ಹೇಳ್ಬೋದಲ್ಲ, ನೀನೇ ಹಾಕ್ಲಿಕ್ಕೆ ಹೇಳಿದ್ದಲ್ಲ ಅಂತ ಹೇಳಿ. ಸೊ ಇಟ್ ವಿಲ್ ಬಿ ಸೋ ಗುಡ್ ಅಲ್ಲ? ಅಂದರೆ ಜಸ್ಟ್ ಲೈಕ್ ದ ಚೈಲ್ಡ್ಹುಡ್ ಡೇಸ್, ಅಂದರೆ ನಮ್ಮ ಅಮ್ಮ ನಮಗೆ ಫುಲ್ ರೆಡಿಯಾಗಿ ಬಿಡ್ತಿದ್ರಲ್ಲ. ಸೊ ಅದೇ ಥರ ವೈಬ್ ಬರ್ತಾ ಉಂಟು ನನಗೆ. ಐ ಡೋಂಟ್ ಹ್ಯಾವ್ ಮಚ್ ಟೈಮ್. 7:15ಗೆ ನಾನು ಹೊರಡಬೇಕು ಇಲ್ಲಿಂದ ಅಟ್ಲೀಸ್ಟ್, ಬಿಕಾಸ್ 7:15ಗೆ ಸ್ಟಾರ್ಟ್. ಬಟ್ ಸ್ಟಿಲ್ ನನ್ನ ಫ್ರೆಂಡ್ಸ್ ಎಲ್ಲ ಅಷ್ಟು ಪಕ್ಕ ಬರೋದಿಲ್ಲ. ಸೊ ಅಟ್ಲೀಸ್ಟ್ 7:30, 7:45 ಹಾಗೆ ಆದರೂ ಹೋಗಬೇಕು. ಸೊ 7:15 ಒಳಗಡೆ ನಾನು ಎಲ್ಲ ಮೇಕಪ್ ಎಲ್ಲವನ್ನು ಸಹ ಮಾಡಿ, ಅಂದರೆ ಅಮ್ಮನಿಗೆ ಓಕೆ ಅಂತ ಹೇಳೋ ಥರ ಆಗಿ ಹೊರಡಬೇಕು. ಸೊ ಬನ್ನಿ ಗೈಸ್, ಅಮ್ಮನ ಹತ್ರವೇ ಕೇಳುವ ಡ್ರೆಸ್ಅಪ್ ಮಾಡ್ತಾಳ ಅಂತೇಳಿ. ಅಮ್ಮ, ನಾನು ಎಲ್ಲ ಔಟ್ಫಿಟ್ಸ್ ನಂಗೆ ಯಾವ್ದು ಹಾಕ್ಬೇಕಂತ ಸಹ ಗೊತ್ತಾಗ್ತಿಲ್ಲ. ಸೊ ನೀನು ಡ್ರೆಸ್ಅಪ್ ಮಾಡ್ತೀಯಾ ನನಗೆ? ಇಲ್ಲ ಮರದಿ, ಆಗುದಿಲ್ಲ. ಮಾಡಮ್ಮ ಪ್ಲೀಸ್, ಅಮ್ಮ ಪ್ಲೀಸ್ ಅಮ್ಮ. ಆಯ್ತಾಯ್ತು ನೋಡಿ, ನಂಗೆ ಗೊತ್ತಿದ್ದಾಗೆ ಮಾಡ್ತೀನಿ. ಯಾವ ಅಂಗಿ ಹಾಕೋದು ಹೇಳು? ಆ ಕೂದಲೊಂದು ಮೊದಲು ಕಟ್ಟು ಮಾರೇದಿ ಬಾ. ಆಯ್ತು, ನಿಲ್ಲ ಕಟ್ತೇನೆ. ಆಯ್ತು, ಸಮಾಧಾನವಾ, ಕೂದಲು ಕಟ್ಟಿದೆ. ಬಚಾವ್ ಮಾಡಿ. ಸೊ ಈಗ ಯಾವ ಅಂಗಿ ಹಾಕ್ಬೇಕು ಅಂತ ಹೇಳು. ಆಯ್ತು, ಪಕ್ಕ ಪಕ್ಕ. ಪಿಂಕ್ ಇದು ನಂಗೆ ಉಂಟಲ್ಲ, ಅದು ಹಾಕು. ಪಿಂಕ್ ಅಂಗಿ. ಪಿಂಕ್ ಎಂತ ಎಲ್ಲ ಕಡೆ ಅದೇ ಹಾಕೋದು. ಮೊನ್ನೆ ಎಷ್ಟು ಹಾಕೊಂಡು ಹೋದು, ಎಲ್ಲರೂ ಸಹ ನೋಡಿದ್ದಾರೆ. ನಾನು ಹಾಕುದಿಲ್ಲ ಅದು ಪುನಃ. ಹಾಗಾದ್ರೆ ಟ್ರೆಂಡ್ಸ್ ಇದೊಂದು ಅಂಗಿ ಉಂಟಲ್ಲ, ಮೊನ್ನೆ ಗ್ರೀನ್ ಕಲರ್ ತಗೊಂಡದ್ದು, ಅದು ಹಾಕು. ಅದಾದ್ರೆ ನೋಡ್ಲಿಲ್ಲ. ಅದು ಒಳ್ಳೆ ಉಂಟು, ನಿಲ್ಲು, ಅದನ್ನು ಹಾಕೊಂಡು ಬರ್ತೇನೆ. ಸೊ ಗೈಸ್, ನಾನು ಔಟ್ಫಿಟ್ ಚೇಂಜ್ ಮಾಡಿ ಬಂದೆ. ಆ್ಯಕ್ಚುಲಿ ಔಟ್ಫಿಟ್ ತುಂಬ ಚಂದ ಕಾಣ್ತಾ ಉಂಟು. ಸೊ ಈಗ ಅಮ್ಮನಿಗೆ ಹೇಳುವ ಹೇಗೆ ಕಾಣ್ತಾ ಉಂಟು ಅಂತ ಕೇಳುವ. ಅಮ್ಮ ನೋಡು, ಔಟ್ಫಿಟ್ ಹೇಗೆ ಕಾಣ್ತಾ ಉಂಟು? ಇದಾದ್ರೆ ಎಷ್ಟು ಚಂದ ಉಂಟು ನೋಡು ಅಂಗಿ. ಒಳ್ಳೆ ಉಂಟು, ಇದಾದ್ರೆ ಒಳ್ಳೆ ಉಂಟು. ಸರಿ ಹಾಗಾದ್ರೆ ಹೊರಡುದಾ? ಇಲ್ಲಿ ಇಷ್ಟ ನಂಗೆ ಒಂಚೂರು ಮೇಕಪ್ ಮಾಡು. ಅಮ್ಮ ನಾ ಮಾಡ್ತೇನೆ. ಎಸ್, ಅಮ್ಮ ಎಂತ ಅಮ್ಮ ಇಲ್ಲಿ ತನಕ ಒಮ್ಮೆ ಸಹ ಮೇಕಪ್ ಮಾಡಲಿಲ್ಲ. ಪ್ರತಿ ಸಲ ಅಮ್ಮನಿಗೆ ನಾನೇ ಮಾಡೋದು ಫಂಕ್ಷನಿಗೆಲ್ಲ. ಇವತ್ತು ಅಮ್ಮ ನನ್ನ ಮೇಕಪ್ ಮಾಡ್ತಾರಂತೆ, ನೋಡೋ ಹೇಗೆ ಆಗ್ತಂತೆ. ಇದು ನನ್ನದು ಮೇಕಪ್ ಬ್ಯಾಗಿನಲ್ಲಿ ಎಲ್ಲ ಸಹ ಉಂಟು. ಸೊ ಅಮ್ಮನಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಅಮ್ಮನಿಗೆ ಅಂದರೆ ಗೊತ್ತಿಲ್ಲ, ಸೊ ನಾನು ಹೇಳ್ತೇನೆ ಹೇಗೆಲ್ಲ ಮಾಡಬೇಕಂತೇಳಿ. ಅದ್ರ ಅಕಾರ್ಡಿಂಗ್ ನೀನು ಮಾಡ್ತಾ ಹೋದ್ರೆ ಆಯ್ತಾ? ಸೊ ಈಗ ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಎಂತ ಆಗ್ಬೇಕು ಹೇಳು? ಫೌಂಡೇಶನ್ ಫಸ್ಟ್. ಫೌಂಡೇಶನ್ಗಿಂತ ಫಸ್ಟಿಗೆ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡಬೇಕು. ಯಾಕಂದರೆ ಸ್ಕಿನ್ ಯಾವತ್ತೂ ಸಹ ಹೈಡ್ರೇಟ್ ಆಗಿರ್ಬೇಕು, ಅದಕ್ಕೆ. ಸೊ ಮಾಡ್ತಗೋ. ಡೈರೆಕ್ಟ್ ಅಲ್ಲಿ ಆಗ್ತೀಯಾ? ಎಂತ ಕೈ ಸಾಕ? ಸರಿ ಪೂಜ. ಸೊ ಆಯ್ತು, ಈಗ ಮಾಯ್ಶ್ಚರೈಸರ್. ಓಕೆ, ಈಗ ನೆಕ್ಸ್ಟ್ ಫೌಂಡೇಶನ್. ಇದೆಂತ, ಇದಕ್ಕೆ ಎಂತ ಅಂತಾರೆ? ಬ್ಯೂಟಿ ಬ್ಲೆಂಡರ್. ಆಯ್ತಾ? ನಾಟ್ ಬ್ಯಾಡ್. ನೋಡ, ಒಳ್ಳೆ ಹಾಕಿದ್ಯಾ ಅಮ್ಮ. ಹಾಕ್ಲಿಕ್ಕೆ ಉಂಟಾ? ನೆಕ್ಸ್ಟ್ ಎಂತ ಹಾಕ್ತಿ? ನೆಕ್ಸ್ಟ್ ಎಂತ ಸ್ಟೆಪ್? ಯಾವುದು? ಕಲರ್ ಇದಾ ಕಲರ್? ಇದು ನೋಡಿದಾ? ಹೌದೌದು. ಅದೆಲ್ಲಿ ಇದೆಂತ? ಇದು ಬ್ಲಷ್. ನೋಡಿ, ಓ ನೈಸ್. ನೆಕ್ಸ್ಟ್ ಎಂತ ಮಾಡ್ತಿ? ಯಾವ್ದು ಕಲರ್ ತಗೋ? ಎಂತ ಮಾಡ್ತಿ? ಕಲರ್ ಎಲ್ಲಿ ಹಾಕ್ತಿ? ತಗೋ, ಇದರಲ್ಲಿ
ಬ್ಲ್ಯಾಕ್ ಇದೆ ಹಾಕುದು ಹಣೆಗೆ ಇದು ಐಬ್ರೋಸ್ಗೆ. ಎಂತ ನಿನ್ನ ಇಷ್ಟ ಎಂತ ಬೇಕಾದ್ರೆ ಮಾಡು, ಜಾಸ್ತಿ ಮಾಡ್ಬೇಡ ಅಲ್ಲ ಮಾಡು. ನೈಸ್. ಹಾಂ ಸ್ವಲ್ಪ ಕಣ್ಣು ಮುಚ್ಚು. ಆಯ್ತಾ? ಲೈಟಲ್ಲಿ ಹಾಕಿದ್ದು ಚೆಂದ ಆಗಿದೆ. ಓಕೆ, ನೆಕ್ಸ್ಟ್ ಒನ್ ಎಂತ ಮಾಡ್ತೀವಿ ಈಗ? ಯಾವತ್ತು ನೀನು ಫೌಂಡೇಶನ್ ಹಾಕಿದಾಗ ಅದು ಇರುತ್ತೆ, ಅದಕ್ಕೆ ಸೆಟ್ ಮಾಡಬೇಕು, ಗೊತ್ತಾಯ್ತಾ? ಅದಕ್ಕೆ ಯಾವತ್ತು ಕಾಂಪ್ಯಾಕ್ಟ್ ಆಗಬೇಕು. ಇದರಲ್ಲಿ ಎಷ್ಟು ವರ್ಷದಿಂದ ಉಪಯೋಗಿಸ್ತಿದ್ದಿ? ಎಷ್ಟು ವರ್ಷದಿಂದ ಉಪಯೋಗಿಸ್ತಿಲ್ಲ, ಅದ್ರಲ್ಲಿ ಬೇಡ. ಕಾಂಪ್ಯಾಕ್ಟ್ ಎಂತ ಕೇಳು? ಕಾಂಪ್ಯಾಕ್ಟ್ ಅಂದ್ರೆ ಎಂತಕ್ಕ ಕಾಂಪ್ಯಾಕ್ಟ್? ಅದು ಫೌಂಡೇಶನ್ ಹಾಕಿದ ಮೇಲೆ ಒಂಚೂರು ನೀರು ಹಾಕ್ಬೇಕಲ್ಲ ಆ ಥರ. ಓಕೆ, ನಾಟ್ ಬ್ಯಾಡ್, ಗುಡ್. ಏನು ಹಾಕ್ಯಾ? ಐಲೈನರ್ ನೀನೇ ಹಾಕು. ಐಲೈನರ್ ಹಾಕು ನೀನು, ಮತ್ತೆ ಹಾಕ್ಲಿ. ಲಿಪ್ಸ್ಟಿಕ್ ನೀನೇ ಹಾಕು. ಅದೊಂದು ಚೂರು ಇಲ್ಲ ಬರ್ತಾರೆ. ಇಲ್ಲೊಂಚೂರು ಸರಿ ಮಾಡು. ಹೌದು, ಚೂರು ಸರಿ ಮಾಡೋದು. ಇಲ್ಲಿ ಬಾ, ಕಣ್ಣು ಮುಚ್ಚು. ಚೂರು ಮೇಲೆ ಬಂದಿದೆ, ಅದನ್ನು ಸರಿ ಮಾಡಿದ್ದು. ಬುಡ ನೀನು ಎಂತ ಮಾಡಿದ್ರು ಗೊತ್ತುಂಟಾ? ನಾನು ಮಾಡ್ತೀನಿ ಕೊಡ್ಬೋದಾ? ಸ್ವಲ್ಪ ನಾನು ಐಲೈನರ್ ಹಾಕಿಕೊಂಡೆ, ಬಿಕಾಸ್ ಅಷ್ಟು ಗೊತ್ತಾಗೋದಿಲ್ಲ ಅಂತ ಹೇಳಿ. ಮಸ್ಕಾರ ಹಾಕ್ಕೊಳ್ತೇನೆ. ಮಸ್ಕಾರ ಹೀಗೆ. ನಮಸ್ಕಾರ ಗೊತ್ತು. ಮುಚ್ಚಬೇಕು, ಓಪನ್ ನೋಡ್ಬೇಕಾ? ಓಪನ್ ಮಾಡು. ಓಕೆ, ಲಿಪ್ಸ್ಟಿಕ್ ಇದು ಕಲರ್ ಹಾಕ್ಕೊಳ್ದಾ? ಓಕೆ, ಆಯ್ತಾ ಮೇಕಪ್? ಇಲ್ಲ, ಕಿವಿದು ಹಾಕು. ಮೇಕಪ್ ಆಯ್ತು, ಕಿವಿದು ಹಾಕು. ನಿಲ್ಲು, ಮತ್ತೆ ಬಳೆ ಸಾಕು ಸ್ವಲ್ಪ. ಇದು ನನ್ನದು ಆರ್ಟಿಫಿಷಿಯಲ್ ಜ್ಯುವೆಲರಿ ಬಾಕ್ಸ್. ಇದರಲ್ಲಿ ಅಮ್ಮ ಯಾವತ್ತು ಹೇಳೋದು, ನೀನು ಇಷ್ಟು ಆರ್ಟಿಫಿಷಿಯಲ್ ತೊಗೊಳ್ಳೋ ಬದಲಿಗೆ 1-2 ಗ್ರಾಮ್ ಗೋಲ್ಡನ್ ತೊಗೊಳ್ಬೋದು ಅಂತಲ್ಲ ಅಮ್ಮ. ತುಂಬ ಉಂಟಲ್ಲ ನಂತರ. ಯಾವ್ದು ಹಾಕ್ಬೇಕು? ಇದಾ? ಆಪ್ಷನ್ 1 ಇದು ನೋಡಿ, ಕಾಣ್ತಾ ಉಂಟಾ? ಇದು ಮ್ಯಾಚಿಂಗ್ ಉಂಟಾ? ಇದೆ ಹಾಕು, ಸೇಮ್ ಸಾಕಾ? ಸಾಕು. ಇದು ನೋಡಿ, ಇಲ್ಲಿ ಸೇಮ್. ಗೈಸ್ ನೋಡಿ, ಓಕೆ, ಥಮ್ಸ್ ಅಪ್. ಒಳ್ಳೆ ಮಾಡಿದ್ದು. ಈಗ ಬಳೆ ಹಾಕಿ ಹೇರ್ ಸ್ಟೈಲ್ಸ್ ನೀನು ಥರ ಮಾಡಿಬಿಡು, ಆಮೇಲೆ ಹೊರಡ್ತೇನೆ. ಓಕೆ, ನನ್ನದು ಬ್ಯಾಂಗಲ್ ಬಾಕ್ಸ್ ಎಲ್ಲ ಸಹ ನೋಡಿರ್ತೀರಾ, ತುಂಬ ಆಪ್ಷನ್ಸ್ ಉಂಟು. ಯಾವ್ದು ಹಾಕ್ಬೇಕು ಹೇಳಮ್ಮ? ಇದೇ ಹಾಕ. ಗೋಲ್ಡನಾ? ಸೊ ಇದು ವೈಷ್ಣವ್ ಬರ್ತ್ಡೇ ಕೊಟ್ಟಂಥ ಬ್ಯಾಂಗಲ್ಸ್, ಅದನ್ನೇ ಹಾಕ್ತೇನೆ. ಲುಕಿಂಗ್ ಗುಡ್. ಸೊ ಈಗ ಪಟ ಅಂತ ಹೇರ್ ಸ್ಟೈಲ್ ಮಾಡಿ, ಹೇರ್ ಹೇಗೆ ಮಾಡಬೇಕು ಅದು ಹೇಗೆ ಮಾಡ್ಬೇಕಂತೇಳಿ ಹಾಗೆ ಮಾಡ್ತೀನಿ. ಹೇರ್ ಸ್ಟೈಲ್ ನನಗೆ ಯಾವಾಗ ಸಮ ಮಾಡೋದು, ಆಫೀಸಿಗೆ ಹೋಗ್ಬೇಕಾದ್ರೆ ಸಹ, ಕಾಲೇಜ್ ಹೋಗ್ಬೇಕಾದ್ರೆ ಎಲ್ಲ ಸಹ. ಸೊ ಈಗ ಫ್ರೆಂಚ್ ರೆಡಿ ಫಾರ್ ದ ರಿವೀಲ್. ಟಣ ಗೈಸ್, ಇದು ನನ್ನದು ಫೈನಲ್ ಲುಕ್. ಸೊ ಹೇರ್ ಸ್ಟೈಲ್ ತುಂಬ ಚೆಂದ ಕಾಣ್ತಾ ಉಂಟು. ಮೇಕಪ್ ಬಗ್ಗೆ ಹೇಳಿದರೆ, ಮೇಕಪ್ ಸಹ ತುಂಬ ಸಟಲ್ ಆಗಿ ನೋ ಮೇಕಪ್ ಲುಕ್ಕನ್ನು ಅಮ್ಮ ಚೆಂದ ಮಾಡಿದ್ದಾಳೆ, ಗೊತ್ತಿಲ್ಲದೆಯೋ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಹೌ ಇಟ್ ಟರ್ನ್ಡ್ ಔಟ್ ಟು ಬಿ. ಅಂದರೆ ನಾನು ಸುಮ್ಮನೆ ಸಿಂಪಲಾಗಿ ಹೋಗ್ತಾ ಇದ್ದೆ, ಬಟ್ ಇದೊಂಥರ ರಾಯಲ್ ಆಗಿ ಕಾಣ್ತದೆ. ಸೊ ಇವಾಗ ಅಮ್ಮನಿಗೆ ನಾನು ಯಾವ್ದು ಸಹ ಹ್ಯಾಂಡ್ ಬ್ಯಾಗ್ ಮಿಸ್ ಮಾಡೋದಿಲ್ಲ. ಹ್ಯಾಂಡ್ ಬ್ಯಾಗ್ ಯಾವ್ದು ಇಟ್ಕೊಳ್ಬೇಕು ಅಂತ ಅಮ್ಮನ ಹತ್ರ ಕೇಳುವ. ಆಮೇಲೆ ಗಂಟೆ 7:20 ಆಗಿದೆ, ಸ್ವಲ್ಪ ಲೇಟ್ ಆಯಿತು, ಬಟ್ ಸ್ಟಿಲ್ ಪಕ್ಕ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಹೊರಡುವ. ಓಕೆ ಅಮ್ಮ, ಇಲ್ಲಿ ತನಕ ತುಂಬ ಚೆಂದ ಮಾಡಿ ಮೇಕಪ್ ಎಲ್ಲ ಮಾಡಿದ್ಯಾ. ಹೇರ್ ಸ್ಟೈಲ್ ತುಂಬ ಚೆಂದ ಆಯಿತು, ಕಿವಿದು ಎಲ್ಲ ಸಹ ಪರ್ಫೆಕ್ಟ್ ಉಂಟು. ನಿಂಗೆ ಎಂತ ಅನಿಸ್ತದೆ? ಸೊ ಹ್ಯಾಂಡ್ ಬ್ಯಾಗ್ ಯಾವ್ದು ಇಟ್ಕೊಳ್ಬೇಕಂತ ಹೇಳು. ಮೊನ್ನೆ ಬೊಂಬೆಯಿಂದ ತಂದೇನಲ್ಲ ಅತ್ತ. ಯಾವುದು? ಅದೊಂದು ಬಾಂಬೆ ತಂದದ್ದು, ಲೈನ್ ಇದು. ಯಾವ ಕಲರ್ ಹೇಳು? ಗೋಲ್ಡನ್ ಕಲರ್. ಓಕೆ, ನಾನು ಹುಡುಕ್ತೇನೆ, ನೋಡುವ. ನಂಗೆ ನೆನಪಾಗ್ತಿಲ್ಲ ಯಾವ್ದಂತೇಳಿ. ಅಮ್ಮನ ಹತ್ರ ಕೇಳುವ. ಅಮ್ಮ ಇದೇ ಬ್ಯಾಗಾ? ಹೌದು. ಇದು ಔಟ್ಫಿಟ್ಗೆ ಇದು ಮ್ಯಾಚ್ ಆಗ್ತದಾ? ಸರಿ ಆಗ್ತದ. ಓಕೆ, ಸೊ ಅಮ್ಮ, ಥ್ಯಾಂಕ್ ಯು ಫಾರ್ ಡ್ರೆಸ್ಸಿಂಗ್ ಅಪ್ ಮೀ ಆಫ್ಟರ್ ಒಂದು 10 years. ಹೇಗಾಯ್ತು ಎಕ್ಸ್ಪೀರಿಯನ್ಸ್? ಹ್ಯಾಪಿ. ಸೊ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ಡೇ ವ್ಲಾಗ್. ನಾನು ಎಂಥದೋ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಎಂಥದೋ ಬೇರೆ ವ್ಲಾಗ್ ಆಯಿತು. ಐ ಥಿಂಕ್ ಅದಕ್ಕಿಂತ ಇದು ತುಂಬ ಚಂದವಾಗಿ ಮೂಡಿ ಬಂದೆ ಅನ್ನಿಸ್ತದೆ. ಸೊ ಇದೇ ಥರದ ಕಂಟೆಂಟಿಗೆ ನೀವು ನೋಡ್ತಾ ಇರಿ ಕೌಶಲ್ ಹುಡುಗಿ. ಬಾಯ್ ಬೇಡಮ್ಮ, ಬಾಯ್.